ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಆದಷ್ಟು ಬೇಗನೆ ಕ್ವಿಕ್ಕಾಗಿ ಮಾಡುವಂಥ ಒಂದು ಮೊಟ್ಟೆ ಗೊಜ್ಜು ರೆಸಿಪಿನ ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಇದಕ್ಕೆ ಇವಾಗ ಏನೇನು ಹಾಕೋದು ಅಂತ ನೋಡೋಣ. ನಾನಿಲ್ಲಿ ದಪ್ಪ ಸೈಜು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ದಪ್ಪ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಅರ್ಧ ಇಂಚು ಚಕ್ಕೆ, 4 ಲವಂಗ ಮತ್ತು ಅರಿಶಿನ 1/4 ಸ್ಪೂನು, ಒಂದು ಪಲಾವ್ ಎಲೆ, 2 ಟೇಬಲ್ ಸ್ಪೂನು ಧನಿಯಾ, ಮತ್ತು ನಾನು 1 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಕಸೂರಿ ಮೇಥಿ ಎಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಇಲ್ಲಿ ನಾನು ಒಂದು 5ರಿಂದ 6 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಮೊಟ್ಟೆ ಹಾಕೋಬೋದು. ಬನ್ನಿ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಬಂದು ನಾನು ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ 3 ಇವಾಗ ನಾನು ಒಗ್ಗರಣೆಗೆ ಹಾಕೋತೀನಿ. ಹಾಗೆ ಕಸೂರಿ ಮೇಥಿ ಒಂದು ಅದರಲ್ಲಿ ಅರ್ಧ ತೊಗೊಳ್ಳಿ ಕಸೂರಿ ಮೇಥಿನ, ಇನ್ನರ್ಧ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ನೀವು ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇರಿ. ಹಾಗೆ ತಕ್ಷಣ ಫ್ಲೇವರ್ ಬಿಟ್ಟಿದ ತಕ್ಷಣವೇ ನೀವು ಹಿಂದೆಯೇ ಈರುಳ್ಳಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಹಾಗೆ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಒಂದು 2 ನಿಮಿಷ ಫ್ರೈ ಆದ ತಕ್ಷಣವೇ ಟೊಮೊಟೊ ಹಾಕ್ಕೊಳ್ಳಿ. ನಾನಿಲ್ಲಿ ದಪ್ಪ ಸೈಜು 1 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಹಾಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬಂದು ನೀವು ರೈಸ್ಗೆ ಏನಾದರೂ ಏನಪ್ಪ ಮಾಡೋದು ಅಡುಗೆನ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಲ್ಲ ಅಂತ ಅನ್ನೋವಾಗ ನೀವು ಮನೇಲಿ ಮೊಟ್ಟೆ ಇದ್ದರೆ ನೀವು ಈ ಥರ ಆದಷ್ಟು ಈ ಐಟಮ್ಸ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ನೀವು ಆದಷ್ಟು ಬೇಗನೆ ಈ ಅಡುಗೆನ ಮಾಡ್ಕೊಬೋದು ನೀವು. ಮತ್ತು ಹಾಗೆ ಚಪಾತಿಗೆ, ದೋಸೆಗೆ, ಪೂರಿಗೆ ಇದಕ್ಕೂ ಕೂಡ ಆಗುತ್ತೆ. ಬನ್ನಿ ನಾನಿಲ್ಲಿ ಏನು ಪೌಡ್ರ್ ತೊಗೊಂಡಿದ್ನೋ ನಾನು ಅದು ಪೌಡ್ರನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಪೌಡ್ರನ್ನ ಹಾಕ್ಕೊಂಡು ಒಂದು 2 ನಿಮಿಷ ಹಿಂಗೆ, ಒಂದು 2 ನಿಮಿಷ ಏನು ಬೇಡ, 1 ನಿಮಿಷ ಹಿಂಗೆ ಫ್ರೈ ಮಾಡಿದ ತಕ್ಷಣವೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀವು ಅದು ಜಾಸ್ತಿ ಹಾಕೋಬಿಡಿ, ತೆಳುವಾಗಿಬಿಡುತ್ತೆ. ನಾನಿಲ್ಲಿ ಒಂದು ಅರ್ಧ ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ ತಕ್ಷಣ ಹೀಗೆ ಸ್ವಲ್ಪ ಎಲ್ಲನೂ ಮಿಕ್ಸ್ ಕೊಡಿ. ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಎಷ್ಟು ಬೇಕು ನಿಮ್ಮ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡು ಅದು ಕುದಿ ಬರೋವರೆಗೂ ನೀವು ಒಂದು 5 ನಿಮಿಷನೋ 10 ನಿಮಿಷನೋ ಆಗುತ್ತೆ. ಕುದಿ ಬರೋವರೆಗೂ ನೀವು ವೆಯ್ಟ್ ಮಾಡಿ. ನೀವು ಇದನ್ನು ರಾತ್ರಿ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು. ಇದನ್ನು ಆದಷ್ಟು ಬೇಗನೆ ಮಾಡ್ಕೊಬೋದು. ಇದನ್ನು ಒಳ್ಳೆ ರೆಸಿಪಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನಿಲ್ಲಿ 4 ಪಾರ ಮೊಟ್ಟೆ, ಒಂದು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ನಾನು. ಬನ್ನಿ ಇವಾಗ ರೆಡಿಯಾಗಿದೆ. ಬೌಲ್ಗೆ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಎಲ್ಲ ಮಸಾಲೆ ಹೀರ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಇದನ್ನು ಮೊಟ್ಟೆ ಹೇಗೆ ಒಂದೊಂದು ತಾವು ಒಡೆದಾಕಿದ್ನೋ ಅದೇ ರೀತಿಲೇ ಇದೆ ಅದು ಮೊಟ್ಟೆ. ನಾನು ಸೌಟಲ್ಲೇನು ಜಾಸ್ತಿ ಕದಕೋಕ್ಕೆ ಹೋಗಿಲ್ಲ. ತುಂಬ ರುಚಿಯಾಗಿ ಬಂದಿತ್ತು. ಇದು ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲ ಸಡನ್ನಾಗಿ ಒಬ್ರಿಗೆ ಇಬ್ಬರಿಗೆ ಊಟಕ್ಕೆ ಬೇಕು ಅಂತಂತಂದರೆ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಮೊಟ್ಟೆ ಬೇಯಿಸಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಬರಲ್ಲ ಮೊಟ್ಟೆ. ಬನ್ನಿ ಇವಾಗ ಸರ್ವ್ ಮಾಡಿಕೊಂಡು ಪ್ಲೇಟ್ಗೆ ಹಾಕೋಣ. ರೈಸ್ ಜೊತೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಚಪಾತಿಗೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆಗೆಲ್ಲ ತಿನ್ಬೋದು. ಸಡನ್ನಾಗಿ ಬೇಕು ಅಂತಂತಂದರೆ ಮಾಡ್ಕೋಬೋದು. ಈ ಥರ ಮಾಡಿ ತಿಂತೀನಿ ನೋಡಿ. ಹಾಗೆ ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತೆ. ನೀವೇ ಮೊದಲು ವೀಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.